ಭದ್ರಾ ಬಲದಂಡೆ ನಾಲೆ ಸೀಳಿ ಪಕ್ಕದ ಜಿಲ್ಲೆಗಳಿಗೆ ನೀರನ್ನು ಪೂರೈಸಲಾಗ್ತಾ ಇತ್ತಲ್ಲ, ರೈತರ ಜ್ವಲಂತ ಸಮಸ್ಯೆಗಳಿಗೆ ಈಡೇರಿಸಲು ಭೇಟಿಯನ್ನ ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದೇವೆ. 144 ಸೆಕ್ಷನ್ ಹಾಗೆ 1000 ಪೊಲೀಸರು ನಮಗೆ ಬಂಧಿಸಿದ್ದಾರೆ. ಇವಾಗ ನಿರ್ಧಾರ ಮಾಡಿದ್ವಿ ಹೋರಾಟ ಮಾಡಬೇಕು ಅಂತ. ಕೆಲವು ಮುಖಂಡರ ಮೇಲೆ ಪೊಲೀಸರು ನೋಡಿ ಯಾವ ರೀತಿ ದೌರ್ಜನ್ಯ ಮಾಡಿದ್ರು. ಈ ಪೊಲೀಸರು ಸರ್ಕಾರದ ಏಜೆಂಟರ ರೀತಿ ಕೆಲಸ ಮಾಡ್ತಿದ್ದಾರೆ. ಆದ್ರೂ ನಮ್ಮ ಹೋರಾಟ ಮಾತ್ರ ನಾವು ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ. ಅದೇನೇ ಆದ್ರೂ ನಾವು ಹೋರಾಟವನ್ನ ನಿಲ್ಲಿಸಲ್ಲ. ದಾವಣಗೆರೆ ಬಂದ್ಗೆ ಜನರು ಸಹಕಾರ ಕೊಟ್ಟಿದ್ರು ಅಂತ ಹೇಳಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಕೆಲವು ಮುಖಂಡರ ಮೇಲೆ ಪೊಲೀಸರು ಯಾವ ರೀತಿ ದೌರ್ಜನ್ಯ ಮಾಡ್ತಿದ್ದಾರೆ, ಹೇಳಿಕೆಯಲ್ಲಿ ಅವರು ಸರ್ಕಾರದ ಏಜೆಂಟ್ರಿ ಆಗಿ ಕೆಲಸ ಮಾಡ್ತಿದ್ದಾರೆ, ಅವರ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಾ ಇರುವಂಥದ್ದು. ನಾವಂತರೂ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ದಾವಣಗೆರೆ ಬಂದ್ಗೆ ಜನರು ಸಪೋರ್ಟ್ ಮಾಡಿದ್ರು, ಸಹಕಾರವನ್ನ ಕೊಟ್ಟಿದ್ರು. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ನೋಡಿ, ಈಗ ಭದ್ರಾ ಬಲದಂಡೆ ಆ ನಾಲೆ ಸೀಡಿ ಪಕ್ಕದ ಜಿಲ್ಲೆಗಳಿಗೆ ನೀರನ್ನು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜ್ವಲಂತ ಸಮಸ್ಯೆಗಳಿಗೆ ಈಡೇರಿಸಲು ಭೇಟಿ ಕೊಟ್ಟಿದೆ. ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದನ್ನ ನಾವು ಸಮಸ್ಯೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಭೇಟಿ ಕೊಟ್ಟಿದ್ದೇವೆ ಹೊರತಾಗಿ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದೇವೆ. 144 ಸೆಕ್ಷನ್ ಹಾಕಿ 1000 ಪೊಲೀಸರು ನಮಗೆ ಬಂಧಿಸಿದ್ದಾರೆ. ಅವಾಗ ನಿರ್ಧಾರ ಮಾಡಿದ್ವಿ ಹೋರಾಟ ಮಾಡಲೇಬೇಕು ಅಂತ ಹೇಳಿ. ಆದ್ರೆ ಈ ಪೊಲೀಸರಿದಾರಲ್ಲ, ಕೆಲವು ಮುಖಂಡರುಗಳ ಮೇಲೆ ಯಾವ ರೀತಿ ದೌರ್ಜನ್ಯವನ್ನ ಮಾಡಿದ್ರು ಅಂತಂದ್ರೆ, ಈ ಪೊಲೀಸರು ಸರ್ಕಾರದ ಏಜೆಂಟ್ರ ರೀತಿ ಕೆಲಸ ಮಾಡ್ತಿದ್ದಾರೆ. ಆದ್ರೂ ನಮ್ಮ ಹೋರಾಟ ಮಾತ್ರ ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನ ನಿಲ್ಲಿಸಲ್ಲ ಅನ್ನುವಂಥದ್ದು ಇಲ್ಲಿ ಎಂಪಿ ರೇಣುಕಾಚಾರ್ಯ ಅವರ ಹೇಳಿಕೆ ಆಗಿದೆ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಿದ್ದು ರೈತರ ಜ್ವಲಂತ ಸಮಸ್ಯೆಗಳಿಗೋಸ್ಕರ. ನಮ್ಮ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ಅವೈಜ್ಞಾನಿಕವಾಗಿ ಪಕ್ಕದ ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡೋದನ್ನ ನಾವು 21ನೇ ತಾರೀಕು ಕೇವಲ ನಾನೊಬ್ಬನೆಲ್ಲ ನಾವೆಲ್ಲ ಮುಖಂಡರುಗಳು ವೀಕ್ಷಣೆ ಮಾಡಿದ್ವಿ. 23ನೇ ತಾರೀಕು ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಭದ್ರಾ ಜಲಾಶಯ ಮುತ್ತಿಗೆ ಪ್ರತಿಭಟನೆ ಮಾಡಿದ್ವಿ. ಭದ್ರಾ ಜಲಾಶಯ 144 ಸೆಕ್ಷನ್ ಹಾಕಿ 1000 ಪೊಲೀಸರು ನಮ್ಮನ್ನು ಬಂಧಿಸಿದ್ರು. ಅಂದು ತೀರ್ಮಾನ ಮಾಡಿದ್ವಿ 23ನೇ ತಾರೀಕು 25 ದಾವಣಗೆರೆ ಬಂದು, ಅಲ್ಲ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದು, 28 ದಾವಣಗೆರೆ ಬಂದು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಬಲವಂತವಾಗಿ ನಮ್ಮನ್ನ ಎತ್ತಕಟ್ಟೋದ್ರು. ಕೆಲವು ಮುಖಂಡರುಗಳ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ರು. ಒಂದು ರೀತಿ ಡಿಕ್ಟೇಟರ್ಶಿಪ್ ತೊಗಲಕ್ ದರ್ಪ ಅಂತ ಈ ಪೊಲೀಸ್ನರು ಸರ್ಕಾರದ ಏಜೆಂಟ್ರಾಗಿ ಕೆಲಸ ಮಾಡಿದ್ರು. ನಾವು ಹೋರಾಟ ನಿಲ್ಲಿಸಲಿಲ್ಲ. 27 ಬೈಕ್ ರ್ಯಾಲಿ ಮಾಡಿದ್ವಿ. 28 ದಾವಣಗೆರೆ ಬಂದು ಸಹಕಾರ ಕೊಟ್ಟರು ಜನ. ನಮ್ಮ ಹಕ್ಕು ನೀರಿಗಾಗಿ ಹೋರಾಟ ಮಾಡ್ತಿದ್ವಿ. ಹಂಗಂತೇಳಿ ಕುಡಿಯೋ ನೀರಿಗೆ ವಿರೋಧ ಇಲ್ಲ. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾರೆ, ಇದು ಬಿಜೆಪಿ ಕೊಟ್ಟದ್ದು, ಯಡಿಯೂರಪ್ಪರು ಕೊಟ್ಟದ್ದು. ಹೌದು, ನಿಜ. ನಾವೀಗ ನಮ್ಮ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಟ್ರಿ. ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನೀರು ತೆಗೆದುಕೊಂಡು ಹೋಗಕ್ಕೆ ಯಡಿಯೂರಪ್ಪನವರು ಆದೇಶ ಮಾಡಿಲ್ಲ. 1600 ಕೋಟಿ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದ್ದು. ಕಾಂಗ್ರೆಸ್ ಈಗ ಅಪಪ್ರಚಾರ ಮಾಡ್ತಾರೆ. ಆ ಯೋಜನೆಯನ್ನು ನಾವು ಏನಾದರೂ ಭೇಟಿ ಕೊಡಿದ್ರೆ ನಮ್ದೇ ಅಂತ ಹೇಳ್ತಿದ್ರು, ಎದೆ ಮುಟ್ಟಿ ತಟ್ಕೊಂಡು. ಆದರೆ ನಾವು ಹೋರಾಟದ ಫಲ ಬಿಜೆಪಿ ಅಂತ ಹೇಳ್ತಾರೆ. ಆಯ್ತು, ಯಡಿಯೂರಪ್ಪನವರು ಎಲ್ಲದು ಎಸ್ಟಿಮೇಟ್ ಒಳಗೆ ನಾಲೆಯನ್ನು ಸೀಲ್ ತೆಗೆದುಕೊಂಡ್ರು ಹೋಗ್ರಿ ಅಂತ ಹೇಳಿಲ್ಲ. ಇಂಥ ಬೃಹತ್ ಯೋಜನೆಗಳನ್ನು, ಲಿಫ್ಟ್ ಇರಿಗೇಷನ್ನು, ಬಹುಗ್ರಾಮಗಳ ಕುಡಿ ನೀರು ಯೋಜನೆ ಇರ್ಬೋದು, ದೊಡ್ಡ ದೊಡ್ಡ ಯೋಜನೆಗಳು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಕೊಡುತ್ತೆ ನಿಜ. ಆದರೆ ಯಡಿಯೂರಪ್ಪನವರು ಎಲ್ಲಿ ನಾಳೆಯನ್ನು ಸೀಳಿ ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸಹ 31 ಕೋಟಿ ಹಣ ಕೊಡಿದ್ರಿ ಇದಕ್ಕೆ. ಹಾಗಾಗಿ ಕುಡಿಯುವ ನೀರಿಗೆ ನಾವು ವಿರೋಧ ಇಲ್ಲ ಅಂತ ಹೇಳಿದ್ವಿ. ಕೆಲವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸಿನ ಮುಖಂಡರು. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವರಿಗೆ ಪೂರಕವಾಗಿ ಮನವಿ ಕೊಡೋ ಜೊತೆಗೆ
ಸವಿಸ್ತಾರವಾಗಿ ಎಲ್ಲ ವಿಷಯ ಗಮನಕ್ಕೆ ತಂದಿದ್ವಿ. ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ. ಅವರು ನಮಗೆ ಭರವಸೆ ಕೊಡಿದರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯಕ್ಕೆ ಬಿಡಲ್ಲ ಅಂತ ಅವರು ನಮಗೆ ಭರವಸೆ ಕೊಡಿದರೆ ಇವತ್ತು ನಾವು ದಾವಣಗೆರೆಯಲ್ಲಿ ಸಂಜೆ ಮತ್ತೆ ಸೇರ್ತಾ ಇದೀವಿ. ಮುಂದಿನ ಹಂತದ ಹೋರಾಟಗಳನ್ನು ರೂಪುರೇಷೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದರೆ ಬರ್ಬೇಕಂತ ಹೇಳಿದ್ವಿ. ಹಾಗಾಗಿ ಭೇಟಿ ಮಾಡಿದ್ದು ಸತ್ಯ. ತಗೊಂಬಂದ್ವಿ. ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ತಾವು ಹಿಂದೆ ಆದೇಶ ಮಾಡಿದ್ದು 1600 ಕೋಟಿ ತಮ್ಮ ಕಾಲದಲ್ಲಿ ಆಗಿದ್ದು ನಿಜ. ಆದರೆ ನಾಲೆಯನ್ನು ಸೀಳಿ ಎಲ್ಲೂ ತಾವು ಹೇಳಿಲ್ಲ, ಕುಡಿಯುವ ನೀರಿಗೆ ವಡ್ಡಿ ಪಡಿಸಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಅವರಿಗೆ ಮನವರಿಕೆ ಮಾಡಿಕೊಡಿ, ಅವ್ರಿಗೆ ಗೊತ್ತಿದೆ. ಹಾಗೆ ನಮ್ಮ ಹೋರಾಟ ದಾವಣಗೆರೆ ಜಿಲ್ಲೆಯ ರೈತರ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಗ್ರಾಮಾಂತರ ಆ ಜನರಿಗೂ ಅನ್ಯಾಯ ಆಗುತ್ತೆ. ಬಹುಶಃ ನಾವು ಈಗಾಗಲೇ ದಾವಣಗೆರೆಯಲ್ಲಿ ಸೇರ್ತೀವಿ. ಬುಧವಾರ ದೊಡ್ಡ ಮಟ್ಟದ ಟ್ರ್ಯಾಕ್ಟರ್ ಚಲೋ ಅಂತ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. 1000 ಟ್ರ್ಯಾಕ್ಟರ್ ಬರ್ಬೇಕಂತ ಕರೆ ಕೊಡ್ತಾ ಇದೀವಿ. ಇವತ್ತು ಸೇರ್ತಿದ್ವಿ ದಾವಣಗೆರೆ.